ರಾಜ್ಯದ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಬರ್ತಕ್ಕಂಥ ನಿನ್ನೆ ತರಗತಿಯಲ್ಲಿ ಏನ್ ಮಾಡಿದಪ್ಪ ಅಂತ ಹಿಂದಿನ ತರಗತಿ ಒಳಗ ರಾಷ್ಟ್ರೀಯ ಚಿಹ್ನೆಗಳನ್ನ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಎರಡನ್ನ ನೋಡಿದ್ವಿ, ರಾಷ್ಟ್ರೀಯ ಧ್ವಜ ಮತ್ತು ರಾಷ್ಟ್ರಗೀತೆ ಅಂತಕ್ಕಂಥದ್ದು. ಇವತ್ತಿನ ತರಗತಿಯಲ್ಲಿ ರಾಷ್ಟ್ರೀಯ ಹಾಡು ಅಂತಕ್ಕಂಥದ್ದು ನೋಡೋಣ. ನ್ಯಾಷನಲ್ ಸಾಂಗ್ ಅಂತಕ್ಕಂಥದ್ರ ಬಗ್ಗೆ ಒಂದು ವಿವರಣೆಯನ್ನ ಕೊಡ್ತೀನಿ ನೋಡಿ. ರಾಷ್ಟ್ರೀಯ ಹಾಡು ಅಂದ್ರೆ ಏನು? ಆ ರಾಷ್ಟ್ರೀಯ ಹಾಡಿನ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ. ನಮ್ಮ ರಾಷ್ಟ್ರೀಯ ಹಾಡು ಯಾವ್ದಪ್ಪ ಅಂತ ವಂದೇ ಮಾತರಂ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಹಾಡು ಆಗಿರ್ತಕ್ಕಂಥದ್ದು ನೋಡಿ. ವಂದೇ ಮಾತರಂ ನಮ್ಮ ರಾಷ್ಟ್ರೀಯ ಹಾಡು. ವಂದೇ ಮಾತರಂ. ರಾಷ್ಟ್ರೀಯ ಗೀತೆ ಜನಗಣ ಮನ. ಈ ವಂದೇ ಮಾತರಂ ಅನ್ನು ಆನಂದ ಮಠ ಎಂಬ ಒಂದು ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆಯನ್ನ ಕೇಳಬಹುದು. ವಂದೇ ಮಾತರಂ ಗೀತೆ ಯಾವ ಒಂದು ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆಯಪ್ಪ ಅಂತಂದ್ರೆ ಆನಂದ ಮಠ ಎಂಬ ಒಂದು ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಆನಂದ ಮಠ ಕಾದಂಬರಿಯನ್ನು 1882ರಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರಿಂದ ಬರೆಯಲ್ಪಟ್ಟಿದೆ. ಆನಂದ ಮಠ ಕಾದಂಬರಿ ಬರೆದವರು ಯಾರಪ್ಪ ಅಂದ್ರೆ ಬಂಕಿಮಚಂದ್ರ ಚಟರ್ಜಿ ಅವರು ನೋಡ್ರಿ. ಈ ಆನಂದ ಮಠ ಕಾದಂಬರಿಯನ್ನು ಕನ್ನಡ ಭಾಷೆಗೆ ಭಾಷಾಂತರಿಸಿದವರು ಬಿ ವೆಂಕಟಾಚಾರ್ಯ. ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. ಆನಂದ ಮಠ ಕಾದಂಬರಿ ಕನ್ನಡ ಭಾಷೆಗೆ ಭಾಷಾಂತರಿಸಿದವರು ಬಿ ವೆಂಕಟಾಚಾರ್ಯ. ಅದನ್ನ ಬರೆದವ್ರು ಯಾರಪ್ಪ ಅಂದ್ರೆ ಬಂಕಿಮಚಂದ್ರ ಚಟರ್ಜಿ ಅಂತಕ್ಕಂಥ ಸಾಹಿತ್ಯ. ಈ ವಂದೇ ಮಾತರಂ ಅಂತಕ್ಕಂಥದ್ದನ್ನ ಭಾಷೆ ಬರ್ದಿರ್ತಕ್ಕಂಥ ಭಾಷೆ ಎದುರಾಗೈತಪ್ಪ, ಸಂಸ್ಕೃತ ಮತ್ತು ಬಂಗಾಳಿ ಭಾಷೆಯಲ್ಲಿ ಮಿಶ್ರಿತ ಭಾಷೆ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈ ವಂದೇ ಮಾತರಂ ಅಂತಕ್ಕಂಥ ಒಂದು ಹಾಡು. ಓಕೆ, ನೆಕ್ಸ್ಟ್ ನೋಡ್ರಿ, ಈ ವಂದೇ ಮಾತರಂ ಮೊಟ್ಟ ಮೊದಲ ಬಾರಿಗೆ ಹಾಡಿದವ್ರು ಯಾರಪ್ಪ ಅಂದ್ರೆ ರವೀಂದ್ರನಾಥ ಟ್ಯಾಗೋರ್ ಅವ್ರ ಆಗಿರ್ತಾರ್ರಿ. ಯಾವಾಗಪ್ಪ ಅಂತಂದ್ರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನ ಇರ್ತೈತ್ರಿ, ರೆಹಮದುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ 1896 ನೋಡ್ರಿ. 1896ರಲ್ಲಿ ರೆಹಮತುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ಏನಾಗಿರ್ತೈತಿಪ್ಪ ಅಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ವಂದೇ ಮಾತರಂ ಹಾಡನ್ನ ಹಾಡ್ತಾರೆ. ಇದು ಒಂದು ಎಕ್ಸಾಮ್ ಪರ್ಪಸ್. ಇನ್ನು ಸಂವಿಧಾನಕ್ಕೆ ಸೇರ್ಪಡೆಯಾದ ದಿನ ಅಂತ ಬಂದ್ರ 1950 ಜನವರಿ 24 ಸಂವಿಧಾನಕ್ಕೆ ಸೇರ್ಪಡೆಯಾದ ದಿನ ವಂದೇ ಮಾತರಂ ಹಾಡು. ಸಂವಿಧಾನಕ್ಕೆ ಸೇರ್ಪಡೆಯಾದ ದಿನ 1950 ಜನವರಿ 24 ಅಂತಕ್ಕಂಥದ್ದು ಗೊತ್ತಿರ್ಬೇಕು, ಮಂಗಳವಾರ ದಿನ. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಹಾಡು ವಂದೇ ಮಾತರಂ ಗೀತೆಯು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದವರು ನರೇಶ ಚಂದ್ರ ಸೇನಗುಪ್ತಾ, ಹಾಗೆ ಶಿಫಾರಸು ಮಾಡಿದವರು ಸುಭಾಷ್ ಚಂದ್ರ ಬೋಸ ಅಂತಕ್ಕಂಥವ್ರು. ಇದು ಗೀತೆ ಆಗೈತ್ರಿ, ಹಾಡು ಹೋಗ್ಬೇಕು. ಓಕೆ, ವಂದೇ ಮಾತರಂ ಹಾಡು ಅಂತಕ್ಕಂಥ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದವರು ನರೇಶ ಚಂದ್ರ ಸೇನಗುಪ್ತಾ, ಇನ್ನು ಶಿಫಾರಸು ಮಾಡಿದವರು ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥ ವ್ಯಕ್ತಿ. ಅದು ರಾಷ್ಟ್ರೀಯ ಹಾಡು ಐತ್ರಿ. ಇನ್ನ ನ್ಯಾಷನಲ್ ಆಂಬ್ಲಮ್ ಅಂತ ಬರ್ತಕ್ಕಂಥದ್ದು ರಾಷ್ಟ್ರೀಯ ಲಾಂಛನ ಯಾವ್ದಪ್ಪ ಅಂತಂದ್ರೆ 4 ಮುಖದ ಸಿಂಹ ನೋಡ್ರಿ. ಇನ್ನು ಈ ರಾಷ್ಟ್ರೀಯ ಲಾಂಛನದ ಕೆಳಗಡೆ 4 ಪ್ರಾಣಿಗಳ ಚಿತ್ರಗಳನ್ನ ಬಿಡಿಸಲಾಗಿದೆ. ಅವುಗಳೇ ಅಂದರಪ್ಪ 4 ಪ್ರಾಣಿಗಳು, ಒಂದು ಕುದುರೆ, ಇನ್ನೊಂದು ಆನೆ, ಎತ್ತು, ಸಿಂಹ. ಕುದುರೆಯ ಸಂಕೇತ ಬಂದ್ಬಿಟ್ಟು ವೇಗ ಅಥವಾ ಓಟ ಅಂತಕ್ಕಂಥದ್ದು ಅದರ ಸಂಕೇತ. ಇನ್ನು ಆನೆ ಅಂತಂದ್ರ ಅದರ ಸಂಕೇತ ಬಲವನ್ನ ಸೂಚಿಸ್ತೈತ್ರಿ. ಎತ್ತು ಅಂತಂದ್ರೆ ಅದರ ಸಂಕೇತ ಶ್ರಮವನ್ನ ಸೂಚಿಸ್ತಕ್ಕಂಥದ್ದು. ಸಿಂಹ ಗರ್ಜನೆಯನ್ನ ಸೂಚಿಸ್ತಕ್ಕಂಥದ್ದು. ಇದು ಒಂದು ರಾಷ್ಟ್ರೀಯ ಲಾಂಛನದ ಕೆಳಗಡೆ ಇರ್ತಕ್ಕಂಥ ಪ್ರಾಣಿಗಳ ಮತ್ತು ಅದರ ಸಂಕೇತಗಳಾಗಿರ್ತಕ್ಕಂಥದ್ದು. ಇನ್ನ ಈ ರಾಷ್ಟ್ರೀಯ ಲಾಂಛನದಲ್ಲಿ ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ವರ್ಡ್ ಐತ್ರಿ. ಅದು ಯಾವ ಒಂದು ಉಪನಿಷತ್ತಿನ ಆಯ್ದುಕೊಳ್ಳಲಾಗಿದೆಪ್ಪ ಅಂದ್ರೆ ಮಂಡುಕ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿರ್ತಕ್ಕಂಥದ್ದು. ಮಂಡುಕ ಉಪನಿಷತ್ತು ಯಾವ ಲಿಪಿಯಲ್ಲಿ ಐತಪ್ಪ? ದೇವನಾಗರಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು ನೋಡಿ. ಇದು ಒಂದು ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನ ರಾಷ್ಟ್ರೀಯ ಲಾಂಛನದಲ್ಲಿ ಕಂಡು ಬರುವ ವಿರುದ್ಧ ಪ್ರಾಣಿಗಳು ರಾಷ್ಟ್ರೀಯ ಲಾಂಛನ ಕಂಡು ಬರ್ತವೆ. ವಿರುದ್ಧ ಪ್ರಾಣಿಗಳು ಒಂದು ಆನೆ, ಇನ್ನೊಂದು ಗೂಳಿ ವಿರುದ್ಧ ಪ್ರಾಣಿಯಾಗಿರ್ತದೆ ನೋಡ್ರಿ. ಇನ್ನ ರಾಷ್ಟ್ರೀಯ ಲಾಂಛನವನ್ನು ಸಂವಿಧಾನದಲ್ಲಿ 1950 ಜನವರಿ 26ರಂದು ಗುರುವಾರದಂದು ಸಂವಿಧಾನಕ್ಕೆ ಸೇರ್ಪಡೆಯಾಗಿದೆ. ಈ ಎಲ್ಲಾ ದಿನಾನು ಇಂಪಾರ್ಟೆಂಟ್. 1950 ಜನವರಿ 20 ಸಂವಿಧಾನಕ್ಕೆ ಸೇರ್ಪಡೆಯ ದಿನ ಅಂತೂ ಬಹಳ ಇಂಪಾರ್ಟೆಂಟ್. ರಾಷ್ಟ್ರೀಯ ಧ್ವಜ ಆಗ್ಲಿ, ರಾಷ್ಟ್ರೀಯ ಗೀತೆ ಆಗ್ಲಿ, ರಾಷ್ಟ್ರೀಯ ಹಾಡು ಆಗ್ಲಿ, ರಾಷ್ಟ್ರೀಯ ಲಾಂಛನ ಆಗಲ್ರಿ, ರಾಷ್ಟ್ರೀಯ ಕ್ಯಾಲೆಂಡರ್ ಆಗ್ಲಿ, ಇವೆಲ್ಲವನ್ನು ಸಂವಿಧಾನಕ್ಕೆ ಯಾವಾಗ ಸೇರ್ಪಡೆ ಆಯ್ತು ಅಂತಕ್ಕಂಥ ದಿನ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. ಓಕೆ, ನೆಕ್ಸ್ಟ್ ಇನ್ನು ಬರೋದು ರಾಷ್ಟ್ರೀಯ ಪಂಚಾಂಗ, ನ್ಯಾಷನಲ್ ಕ್ಯಾಲೆಂಡರ್ ಅಂತ ಕರಿತೀವಿ. ರಾಷ್ಟ್ರೀಯ ಪಂಚಾಂಗ ಹೆಂಗ್ ಹುಟ್ಕೋತು? ಇದ್ರ ಮಹತ್ವ ಏನು ಅಂತ ಬಂದಾಗ ಕ್ರಿಸ್ತ ಪೂರ್ವ 46ರಲ್ಲಿ ಜೂಲಿಯಸ್ ಸೀಸರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಹೆಸರಿನ ಮೇಲೆ ಜೂಲಿಯಸ್ ಕ್ಯಾಲೆಂಡರ್ ಅಂತಕ್ಕಂಥದ್ದನ್ನ ತಯಾರಿ ಮಾಡ್ತಾನೆ. ಮೊಟ್ಟ ಮೊದಲ ಬಾರಿ ಯಾವಾಗ? ಕ್ರಿಸ್ತ ಪೂರ್ವ 46 ನೋಡ್ರಿ. ಇನ್ನು ಈ ಕ್ಯಾಲೆಂಡರ್ ನ ಉದ್ದೇಶ ಬಂದ್ಬಿಟ್ಟು ಭೂಮಿಯ ಮೇಲೆ ಹುಟ್ಟಿದ ಮತ್ತು ಹುಟ್ಟುವ ಪ್ರತಿಯೊಬ್ಬ ಮಾನವನ ತುಟಿಯ ಮೇಲೆ
ತನ್ನ ಹೆಸರಿನ ಶಾಶ್ವತವಾಗಿ ಉಳಿಯಬೇಕು, ತನ್ನ ಹೆಸರೇ ಶಾಶ್ವತ ಉಳಿಬೇಕು ಅನ್ನೋದೇ ಈ ಒಂದು ಕ್ಯಾಲೆಂಡರ್ ನ ಉದ್ದೇಶ ಆಗಿರತಕ್ಕಂಥದ್ದು. ಓಕೆ, ಯಾರಪ್ಪ? ಜೂಲಿಯಸ್ ಸೀಸರ್ ಮಾಡ್ತಾನೆ. ಬಟ್ ಇದು ವಿಫಲ ಆಗ್ತದ್ರಿ. ಏನಾಗ್ತೈತಪ್ಪ? ವಿಫಲ ಆಗ್ತಕ್ಕಂಥದ್ದು. ಸೊ ಇದು ವಿಫಲ ಆದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದೆ ರೋಮನ್ ದೇವತೆಗಳ ಹೆಸರನ್ನ ಇಂಗ್ಲಿಷ್ ಅಕ್ಷರದಲ್ಲಿ ಬದಲಾವಣೆ ಮಾಡಿ ಮುಂದೆ ದಿನಗಳಾಗಿ ಪರಿವರ್ತನೆ ಮಾಡ್ತಾರೆ. ಅವು ಯಾವಪ್ಪ ಅಂದ್ರೆ ಒಂದು ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಅಂತಕ್ಕಂಥದ್ದು ರೋಮನ್ ದೇವತೆಗಳ ಹೆಸರು ಇಂಗ್ಲಿಷ್ ಅಕ್ಷರದಲ್ಲಿ ಬದಲಾವಣೆ ಮಾಡಿ ದಿನಗಳನ್ನಾಗಿ ಪರಿವರ್ತನೆ ಮಾಡ್ಕೋತಾರೆ. ನೆಕ್ಸ್ಟ್, ಈಜಿಪ್ತಿನ ಸಹಾಯದಿಂದ 5 ಗ್ರಹಗಳ ಹೆಸರನ್ನ ಬಳಕೆ ಮಾಡಿಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರ ದಿನಗಳನ್ನ ಪರಿವರ್ತನೆ ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದನ್ನ ಐತ್ ನೋಡ್ರಿ. ಮಂಗಳ ಗ್ರಹದಿಂದ ಮಂಗಳವಾರ ಅಂತಕ್ಕಂಥದ್ದು ತೆಗೆದುಕೊಳ್ತಾರ್ರಿ. ಬುಧ ಗ್ರಹದಿಂದ ಬುಧವಾರ, ಗುರು ಗ್ರಹದಿಂದ ಗುರುವಾರ, ಶುಕ್ರ ಗ್ರಹದಿಂದ ಶುಕ್ರವಾರ, ಶನಿ ಗ್ರಹದಿಂದ ಶನಿವಾರ, ಸೂರ್ಯ ಅಂತಂದ್ರೆ ರವಿವಾರ ಅಂತಕ್ಕಂಥದನ್ನ ತೆಗೆದುಕೊಳ್ತಾರೆ. ರವಿ ಅಂದ್ರೆ ಸೂರ್ಯ ಅಂತ ಕರಿತೀವಿ. ಇನ್ನು ಚಂದ್ರ ಗ್ರಹದಿಂದ ಬಂದಿರತಕ್ಕಂಥದ್ದು ಸೋಮವಾರ ಅಂತಕ್ಕಂಥದ್ದು ನೋಡಿ. ಸೋಮವಾರ ಚಂದ್ರನಿಂದ ಬಂದಿದ್ದು, ಸೂರ್ಯ ಅಂತಕ್ಕಂಥದ್ದು ರವಿವಾರ, ಶನಿ ಗ್ರಹದಿಂದ ಶನಿವಾರ, ಶುಕ್ರದಿಂದ ಶುಕ್ರವಾರ, ಗುರುದಿಂದ ಗುರುವಾರ, ಬುಧದಿಂದ ಬುಧವಾರ, ಮಂಗಳದಿಂದ ಮಂಗಳವಾರ ಅಂತಕ್ಕಂಥದ್ದು. ಸೊ ಈಜಿಪ್ಟ್ ನ ಸಹಾಯದಿಂದ ಏನ್ ಮಾಡ್ತಾರಪ್ಪ? 5 ಗ್ರಹಗಳ ಹೆಸರನ್ನು ತೆಗೆದುಕೊಂಡು ಈ ಒಂದು ದಿನಗಳನ್ನ ಪರಿವರ್ತನೆ ಮಾಡ್ತಕ್ಕಂಥ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಆಗಿರ್ತಕ್ಕಂಥದ್ದು ಇಲ್ಲಿ ಐತಿ ನೋಡ್ರಿ. ಸೂರ್ಯ ಚಂದ್ರ ಭೂಮಿ ಒಂದೇ ಸಾಲಿಗೆ ಬಂದ್ರ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಏನಾದ್ರು ಬಂದ್ರ ಸೂರ್ಯಗ್ರಹಣ ಸಂಭವಿಸ್ತಕ್ಕಂಥದ್ದು. ಅದು ಯಾವ ದಿನ ಆಗಿರುತ್ತಂತ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಕೇಳಿದಾರೆ. ಅದು ಯಾವ ದಿನಪ್ಪ ಅಂತ ಅಮಾವಾಸ್ಯ ದಿನ ಆಗಿರ್ತೈತಿ ನೋಡಿ. ಸೂರ್ಯಗ್ರಹಣ ಯಾವ ದಿನ ಆಗ್ತದಪ್ಪ? ಅಮಾವಾಸ್ಯ ದಿನ ಆಗಿರ್ತಕ್ಕಂಥದ್ದು. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗ್ತದ್ರಿ, ಅದು ಅಮಾವಾಸ್ಯೆಯ ದಿನ. ಇನ್ನ ಸೂರ್ಯನ ಮತ್ತು ಚಂದ್ರನ ನಡುವೆ ಭೂಮಿ ಬಂದ್ರ ಚಂದ್ರಗ್ರಹಣ ಉಂಟಾಗ್ತಕ್ಕಂಥದ್ದು, ಅದು ಹುಣ್ಣಿಮೆಯ ದಿನ. ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಸಂಭವಿಸ್ತಕ್ಕಂಥದ್ದು. ನೆಕ್ಸ್ಟ್, ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಸಂಭವಿಸುವ ದಿನಗಳಿಗೆ ಶುಕ್ಲ ಪಕ್ಷ ಅಂತ ಕರೀತಾರೆ. ಶುಕ್ಲ ಪಕ್ಷ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಬರುತ್ತೈತಿ. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಸಂಭವಿಸುವ ದಿನಗಳನ್ನ ಶುಕ್ಲ ಪಕ್ಷ ಅಂತ ಕರೆದ್ರ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಸಂಭವಿಸುವ ದಿನಗಳನ್ನ ಕೃಷ್ಣ ಪಕ್ಷ ಅಂತ ಹೇಳಿ ಕರೀತಾರೆ. ಸೊ ಎಕ್ಸಾಮ್ ಪರ್ಪಸ್ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಜೂಲಿಯಸ್ ಸೀಸರ್ ಅವರು ತನ್ನ ಹೆಸರಿನ ಮೇಲೆ ಜುಲೈ ತಿಂಗಳನ್ನ ಕಂಡುಹಿಡಿತಾರೆ. ಜೂಲಿಯಸ್ ಸೀಸರ್ ಅಂತಕ್ಕಂಥ ತಮ್ಮ ಒಂದು ಹೆಸರಿನ ಮೇಲೆ ಜುಲೈ ತಿಂಗಳನ್ನ ಕಂಡುಹಿಡಿದು ಅದಕ್ಕ 31 ದಿನಗಳನ್ನ ಕೊಡ್ತಾರ್ರಿ. 31 ದಿನಗಳು ಇರ್ತಾವ. ಅವರ ತಮ್ಮನಾದ ಆಗಸ್ಟ್ ಸೀಸರ್, ಇವರು ಜೂಲಿಯಸ್ ಸೀಸರ್ ಜುಲೈ ತಿಂಗಳು, ಅವರ ತಮ್ಮ ಆಗಸ್ಟ್ ಸೀಸರ್ ಅಂತಕ್ಕಂಥ ವ್ಯಕ್ತಿ ಆಗಸ್ಟ್ ತಿಂಗಳನ್ನು ಕೊಡ್ತಾರೆ. ಆ ಕಾರಣಕ್ಕೆ ಅದಕ್ಕೂ ಕೂಡ 31 ದಿನಗಳು ಇರ್ತವೆ. ಸೊ ಎಲ್ಲಾ ತಿಂಗಳಿಗೂ ದಿನಗಳು ಡಿಫ್ರೆನ್ಸ್ ಆಗ್ತಾ ಬಂದ್ರ ಜುಲೈ ಮತ್ತು ಆಗಸ್ಟ್ ತಿಂಗಳು ಬ್ಯಾಕ್ ಟು ಬ್ಯಾಕ್ ಏನಿರ್ತಪ್ಪ ಅಂದ್ರೆ 31 ದಿನಗಳೇ ಇರ್ತವೆ. ಜನವರಿ 31 ದಿನ ಇದ್ರೆ ಫೆಬ್ರವರಿ 28 ಅಥವಾ ಅಧಿಕ ವರ್ಷ ಬಂದ್ರೆ 29 ಇರ್ತೈತಿ. ಓಕೆ, ಅದಾದ್ಮೇಲೆ ಮಾರ್ಚ್ ಬರ್ತೈತಿ. ಸೊ ಮಾರ್ಚ್ ಬಂದಾಗ ಮತ್ತೆ 31 ದಿನಗಳಿರ್ತವೆ. ಸೊ ಏಪ್ರಿಲ್ ಬಂದಾಗ ಏನಾಗ್ತಿತ್ತು? 30 ದಿನ ಆಗ್ತಕ್ಕಂಥದ್ದು. ಮೇ ಬಂದಾಗ 31, ಜೂನ್ ಬಂದಾಗ 30, ಜುಲೈ ಬಂದಾಗ ಮತ್ತೆ 31, ಆಗಸ್ಟ್ನು ಕೂಡ ಮತ್ತೆ 31 ಇರ್ತೈತಿ. ಹೌದಲ್ರಿ? ಸೊ ಈ ರೀತಿ ದಿನಗಳೇನಾಗ್ತಾವ. ಈ ಕಂಟಿನ್ಯೂ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳು 31 ದಿನಗಳು ಇರ್ತಕ್ಕಂಥದ್ದು. ಸೊ ಇದು ಕೂಡ ನಿಮಗೆ ಗೊತ್ತಿರ್ಬೇಕ್ರಿ. ನೆಕ್ಸ್ಟ್, ಕ್ರಿಸ್ತ ಶಕ 1582ರಲ್ಲಿ 13ನೇ ಪೋಪ ಏನ್ ಮಾಡ್ತಾನಪ್ಪ? ಜೂಲಿಯಸ್ ಕ್ಯಾಲೆಂಡರ್ ಅನ್ನ ಅಧ್ಯಯನ ಮಾಡ್ತಾನ್ರಿ. ಜೂಲಿಯಸ್ ಕ್ಯಾಲೆಂಡರ್ ನ ಅಧ್ಯಯನ ಮಾಡಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನ ರಚನೆ ಮಾಡ್ತಾನ್ರಿ. ಪ್ರಸ್ತುತ ಬ್ರಿಟಿಷ್ ಭಾರತದ ಮೊಟ್ಟ ಮೊದಲ ಕ್ಯಾಲೆಂಡರ್ ಅಂತ ಕರಿತೀರಿ, ಅದೇಪ್ಪ ಗ್ರೆಗೋರಿಯನ್ ಕ್ಯಾಲೆಂಡರ್. ಇದು ಎಕ್ಸಾಮ್ ನಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗೂ ಪ್ರಸ್ತುತ ಇರ್ತಕ್ಕಂಥ ಕ್ಯಾಲೆಂಡರ್ನ ಆಗಿರ್ತದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಇದು ಬ್ರಿಟಿಷ್ ಭಾರತದ ಮೊಟ್ಟ ಮೊದಲ ಕ್ಯಾಲೆಂಡರ್. 1957 ಮಾರ್ಚ್ 22ರಂದು ಭಾರತದ ಸಂವಿಧಾನದಲ್ಲಿ ರಾಷ್ಟ್ರೀಯ ಪಂಚಾಂಗವನ್ನು ಸೇರ್ಪಡೆ ಆಗ್ತದೆ. ಸೇರ್ಪಡೆ ಆದ ದಿನ ಗೊತ್ತಿರ್ಬೇಕ್ರಿ, 1957 ಮಾರ್ಚ್ 22 ರಾಷ್ಟ್ರೀಯ ಪಂಚಾಂಗ ಸೇರ್ಪಡೆ ಆಗ್ತದೆ. ಆಗಿನ ಮೊದಲ ತಿಂಗಳು ಯಾವ್ದಿತ್ತಪ್ಪ? ಚೈತ್ರ. ಸೊ ಮಾಸವಾದ್ರೆ ಈಗಿನ ಮೊದಲ ತಿಂಗಳು ಜನವರಿ ಅಂತಕ್ಕಂಥದ್ದು. ಆಗಿಂದ ಕೊನೆಯ ತಿಂಗಳು ಪಾಲ್ಗುಣವಾದರೆ ಈಗಿನ ಕೊನೆಯ ತಿಂಗಳು ಡಿಸೆಂಬರ್ ಆಗಿರ್ತಕ್ಕಂಥದ್ದು. ಇದೊಂದು ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್, ನಮ್ಮ ರಾಷ್ಟ್ರೀಯ ಪಂಚಾಂಗದ ಪಿತಾಮಹ ಅಂತಂದ್ರೆ ಮೇಘಾನಂದ ಶಾ ಅವರು ರಾಷ್ಟ್ರೀಯ ಪಂಚಾಂಗದ ಪಿತಾಮಹ ಆಗಿರ್ತದೆ. ಎಕ್ಸಾಮ್ ನಲ್ಲಿ ಪ್ರಶ್ನೆ ಬರ್ತೈತಿ. ಪ್ರಸ್ತುತ ಶಾಲಿವಾನ ಶಕೆ 1943ನೇ ಶಾಲಿವಾನ ಶಕೆ ಆಗಿರ್ತಕ್ಕಂಥದ್ದು. ಪ್ರಸ್ತುತ ಕ್ಯಾಲೆಂಡರ್ ಬಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಮತ್ತು ಅಸಲಿ ಶಕ ವರ್ಷ ಅಂತಕ್ಕಂಥದ್ದು ಪ್ರಸ್ತುತ ಚಾಲ್ತಿಯಲ್ಲಿ ಐತ್ ನೋಡಿ. ಇನ್ನು ರಾಷ್ಟ್ರೀಯ
ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರದ ಬಗ್ಗೆ. ಒಂದು ರಾಷ್ಟ್ರೀಯ ಪ್ರಾಣಿ ಅಂತ ಬಂದ್ರ ಹುಲಿ ಆಗಿರ್ತೈತ್ರಿ. ರಾಷ್ಟ್ರೀಯ ಪಕ್ಷಿ ನವಿಲಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತಂದ್ರ ಗಂಗಾ ನದಿಯ ಡಾಲ್ಫಿನ್ ನೋಡ್ರಿ. ಗಂಗಾ ನದಿಯ ಡಾಲ್ಫಿನ್ ರಾಷ್ಟ್ರೀಯ ಜಲಚರ ಪ್ರಾಣಿ. ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು. ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಬಂದ್ರೆ ಏಷ್ಯಾದ ಆನೆ. ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಏಷ್ಯಾದ ಆನೆ. ರಾಷ್ಟ್ರೀಯ ಸಿಹಿ ತಿಂಡಿ ಅಂತ ಬಂದ್ರ ಜಿಲೇಬಿ ಆಗಿರ್ತಕ್ಕಂಥದ್ದು. ಫನೆಲ್ ಕೇಕ್ ಅಂತ ಕರಿತೀವ್ರಿ. ಜಿಲೇಬಿ ಫನೆಲ್ ಕೇಕ್ ಅಂತ ಕರೀತಾರೆ. ಇನ್ನ ರಾಷ್ಟ್ರೀಯ ಮರ ಆಲದ ಮರ. ರಾಷ್ಟ್ರೀಯ ಮರ ಆಲದ ಮರ. ರಾಷ್ಟ್ರೀಯ ಹೂವು ಕಮಲದ ಹೂವು. ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ರಾಷ್ಟ್ರೀಯ ಗ್ರಂಥ ಅಂತ ಬಂದ್ರೆ ಸಂವಿಧಾನ, ನಮ್ಮ ಭಾರತದ ಶ್ರೇಷ್ಠ ಗ್ರಂಥ ಸಂವಿಧಾನ. ರಾಷ್ಟ್ರೀಯ ಗ್ರಂಥ ಅಂತ ಬಂದ್ರೆ ಸಂವಿಧಾನ. ರಾಷ್ಟ್ರೀಯ ಬ್ಯಾಂಕು RBI ಬ್ಯಾಂಕ್. ರಾಷ್ಟ್ರೀಯ ಬ್ಯಾಂಕ್ ಅಂತ ಬಂದ್ರೆ RBI ಬ್ಯಾಂಕ್ ನೋಡ್ರಿ. ನೆಕ್ಸ್ಟ್ ರಾಷ್ಟ್ರೀಯ ತರಕಾರಿ ಅಂತ ಬಂದ್ರೆ ಕುಂಬಳಕಾಯಿ. ರಾಷ್ಟ್ರೀಯ ನದಿ ಗಂಗಾ ನದಿ. ಸೊ ಎಲ್ಲ ಕೂಡ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ರಾಷ್ಟ್ರೀಯ ಸೂತ್ರ ಅಂತ ಬಂದ್ರೆ ಸತ್ಯಮೇವ ಜಯತೆ. ರಾಷ್ಟ್ರೀಯ ಮಂತ್ರ ಓಂ ಅಂತಕ್ಕಂಥದ್ದು. ರಾಷ್ಟ್ರೀಯ ನಾಣ್ಯ ಬಂದ್ರೆ ರೂಪಾಯಿ. ರಾಷ್ಟ್ರೀಯ ಲಿಪಿ ಬಂದ್ರೆ ದೇವನಾಗರ ಲಿಪಿ. ರಾಷ್ಟ್ರೀಯ ಹಬ್ಬಗಳು ಅಂತ ಬಂದ್ರ 15 ಆಗಸ್ಟ್ ಸ್ವಾತಂತ್ರ್ಯ ದಿನ, 26 ಜನವರಿ ಗಣರಾಜ್ಯೋತ್ಸವ ದಿನ, 2 ಅಕ್ಟೋಬರ್ ಗಾಂಧಿ ಜಯಂತಿ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇದೇನಪ್ಪಾ ಅಂದ್ರ ಈ ಒಂದು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಇರ್ತಕ್ಕಂಥ ಹಾಗೂ ರಾಷ್ಟ್ರೀಯ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ರಾಷ್ಟ್ರೀಯ ಚಿಹ್ನೆಗಳು ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಸೊ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನು ನಮ್ಮ ಚಾನಲ್ ಯಾರ್ಯಾರು ವಿಡಿಯೋ ನೋಡಕತ್ತೀರಿ ನಮ್ಮ ಚಾನಲ್ದು, ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿಲ್ಲ, ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಒಂದು ಲೈಕ್ ಬಟನ್ ಒತ್ತಿರಿ, ಒಂದು ಶೇರ್ ಅನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ. ಓಕೆ, ಸೊ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಶುಭ ದಿನ.